ಸ್ನೇಹಿತರೆ, ಕಾಮಿಸ್ವಾಮಿ ಮುರುಘಾಶ್ರೀ ಲೈಂಗಿಕ ಕಿರುಕುಳದ ಬಗ್ಗೆ ದಿನಕ್ಕೊಂದು ಸುದ್ದಿ ಎಲ್ಲೆಡೆ ಹರಿದಾಡುತ್ತಲೇ ಇದೆ. ಆದ್ರೆ ಇದೀಗ ನಾವು ಹೇಳೋಕೆ ಹೊರಟಿರೋದು ಬೆಚ್ಚಿ ಬೀಳಿಸುವ ಮಾಹಿತಿ. ಹೌದು, ಬಹಳ ವರ್ಷಗಳಿಂದ ಮುರುಘಾ ಮಠದ ಅಡುಗೆ ಭಟ್ಟನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಕರಿಬಸಪ್ಪ ವಾರ್ಡನ್ ರಶ್ಮಿ ಮತ್ತು ಮಕ್ಕಳು ಮುರುಘಾಶ್ರೀ ರೂಮಿಗೆ ಹೋದಾಗ ನನ್ನನ್ನ ಬಿಟ್ಕೊಳ್ತಾ ಇರಲಿಲ್ಲ. ಸುಮಾರು ಗಂಟೆ ನಂತರ ಹೊರಕ್ಕೆ ಬರುತ್ತಿದ್ರು. ಹಾಸ್ಟೆಲ್ ಬಾಲಕಿಯರನ್ನ ಸ್ವಾಮೀಜಿ ರೂಮ್ಗೆ ಕರೆಸಿಕೊಳ್ಳುತ್ತಾರೆ ಎಂದು ಮಠಕ್ಕೆ ಬರುವ ಜನರು ಮಾತನಾಡುತ್ತಿದ್ರು. ಬಟ್ಟೆಯಲ್ಲಿ ಕಲೆ ಉಳಿಯದಂತೆ ತೊಳೆಯಿರಿ ಎಂದು ಕೆಲಸಗಾರರಿಗೆ ಮುರುಘಾಶ್ರೀ ಹೇಳುತ್ತಿದ್ರು ಎಂದು ಅಡಿಗೆ ಭಟ್ಟ ಕರಿಬಸಪ್ಪ ಪೊಲೀಸರ ಎದುರು ಹೇಳಿಕೆ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಆಫೀಸ್ ಬಾಯ್ ಪ್ರಜ್ವಲ್ ಕೂಡ ಹೇಳಿಕೆ ನೀಡಿದ್ದು, ಕೆಲಸ ಇದೆ ಎಂದು ಸ್ವಾಮೀಜಿ ಬೆಡ್ರೂಮ್ಗೆ ಬಾಲಕಿಯರನ್ನ ಕರೆಸಿಕೊಳ್ಳುತ್ತಿದ್ರು. ಈ ವಿಚಾರ ನನಗೆ ಗೊತ್ತಿದೆ, ಆದ್ರೆ ರೂಮ್ನಲ್ಲಿ ಏನು ನಡೆಯಿತು ಎಂಬುದು ಮಾತ್ರ ಗೊತ್ತಿಲ್ಲ ಎಂದು ಪ್ರಜ್ವಲ್ ಪೊಲೀಸರ ಎದುರು ಹೇಳಿಕೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಇದೀಗ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಕೇವಲ ಮುರುಘಾ ಶರಣರು ಮಾತ್ರವಲ್ಲ, ಅವರ ಕೆಳ ಹಂತದವರು ವಿದ್ಯಾರ್ಥಿನಿಯರನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎಂದು ಮೈಸೂರಿನ ಒಡನಾಡಿ ಸಂಸ್ಥೆಯ ಪರಶುರಾಮ ಸ್ಫೋಟಕ ಸತ್ಯ ಬಿಚ್ಚಿಟ್ಟಿದ್ದಾರೆ.